ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯದಲ್ಲಿ ನಾವು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ, ಪ್ರೀತಿಗಾಗಿ, ಕರುಣೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿಯೂ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಅರಸು 7ನೇ ಅಧ್ಯಾಯ 9ರಿಂದ 2 ಅರಸು 7ನೇ ಅಧ್ಯಾಯ 9ರಿಂದ. ನಿನ್ನೆ ಸಂದೇಶದಲ್ಲಿ ನಾವು ತಿಳಿದುಕೊಂಡಿದ್ದೇವೆ, ಅನ್ಯಾಯವಾಗಿ ಸಂಪಾದನೆ ಮಾಡಿದ್ದು ಅದನ್ನು ಕುಷ್ಠರೋಗಿಗಳು ಕಡೆಗೆ ಅವರನ್ನು ಸಂಪೂರ್ಣವಾಗಿ ದೇವರು ಶಿಕ್ಷೆಗೊಳಪಡಿಸಿದಾಗ ಅದು ಕಡೆ ಕುಷ್ಠರೋಗಿಗಳ ಪಾಲಾಯಿತು, ಅನ್ಯಾಯದ ಸಂಪಾದನೆ ಎಂಬುದಾಗಿ. ಹಾಗೆ ಇವತ್ತು ದೇವರು ಅರಿತುಕೊಂಡಾಗ, ದೇವರು ನಡೆಸಿಕೊಂಡಾಗ ಅನ್ಯಾಯದ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಸಂಪಾದನೆ ಮಾಡಿ ದೇವರ ಮಾತಿಗೆ ವಿಧೇಯರಾಗದ ಹೋದರೆ, ದಾನ ಧರ್ಮ ಮಾಡದ ಹೋದರೆ, ಬರೀ ಹಣ, ಈ ಲೋಕದ ವಿಷಯಕ್ಕಾಗಿ ಆಸೆ ಪಟ್ಟುಕೊಂಡು ಹಣದ ಮೇಲೆ ಹೋಗುವುದಾದರೆ ಅದು ಅನ್ಯರ ಪಾಲಾಗ್ತದೆ ಅಂತ ಕೀರ್ತನೆಯಲ್ಲಿ ದಾವೀದರಸರು ಕೂಡ ಅದನ್ನೇ ಹೇಳಿದ್ದಾರೆ. ಇಲ್ಲಿ ಕೂಡ ಅದುವೇ ನಡೆದು ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 9ನೇ ವಚನ. ಅನಂತರ ಅವರು, ಇದು ಶುಭವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. ಬೆಳಗಾಗುವವರೆಗೂ ತಡ ಮಾಡಿದರೆ ಶಿಕ್ಷೆಗೆ ಪಾತ್ರರಾದೆವು. ಆದ್ದರಿಂದ ಹೋಗಿ ಅರಮನೆಯವರಿಗೆ ಸಂಗತಿಯನ್ನು ತಿಳಿಸೋಣ ಎಂದು ಮಾತಾಡಿಕೊಂಡು ಅಲ್ಲಿಂದ ಹೊರಟು ಊರ ಬಾಗಿಲಿಗೆ ಬಂದು ಕಾಯುವವರಿಗೆ ನಾವು ಅರಾಮ್ಯರ ಪಾಳಯಕ್ಕೆ ಹೋಗಿದ್ದೆವು. ಅಲ್ಲಿ ನಮಗೆ ಯಾರೂ ಕಾಣಿಸಲಿಲ್ಲ, ಮನುಷ್ಯ ಶಬ್ದವೇ ಕೇಳಿಸಲಿಲ್ಲ. ಕತ್ತೆ ಕುದುರೆಗಳು ಅಲ್ಲಲ್ಲಿ ಕಟ್ಟಲ್ಪಟ್ಟಿರುತ್ತವೆ, ಡೇರೆಗಳು ಇದ್ದ ಹಾಗೆ ಇರುತ್ತವೆ ಎಂದು ಕೂಗಿ ತಿಳಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಇವರು ಯಾರು ಕುಷ್ಠರೋಗಿಗಳು ಏನು ಹೇಳ್ತಾರೆ? ಖಂಡಿತವಾಗಿ ಇದು ಒಳ್ಳೆಯ ದಿವಸ, ನಾವು ಈ ಅರಾಮ್ಯರಿಗೆ ಈ ರೀತಿ ಆಗಿದೆ ಅಂತ ಹೋಗಿ ಹೇಳದಿರುವುದು ಒಳ್ಳೆಯದಲ್ಲ. ಖಂಡಿತವಾಗಿ ನಾವು ಇದನ್ನು ತಿಳಿಸಲೇಬೇಕು. ಒಂದು ವೇಳೆ ತಿಳಿಸದ ಹೋದರೆ ಶಿಕ್ಷೆಗೆ ಒಳಗಾಗ್ತೇವೆ ಅಂತ ಹೇಳಿ ಮಾತಾಡಿಕೊಂಡು ಊರ ಬಾಗಿಲಿಗೆ ಹೋಗಿ ಅಲ್ಲಿ ಸಾರಿದ್ರು. ಏನು ಅರಾಮ್ಯರಲ್ಲಿ ಯಾರೂ ಕಾಣಿಸಲಿಲ್ಲ, ಮನುಷ್ಯರ ಶಬ್ದನೇ ಇಲ್ಲ, ಕತ್ತೆ ಕುದುರೆಗಳು ಮಾತ್ರ ಅಲ್ಲಿ ಕಟ್ಟಲ್ಪಟ್ಟಿದೆ, ಡೇರೆಗಳು ಇದ್ದ ಹಾಗೆ ಇದೆ ಅಂತ ದೇವರ ನಮಗೆ ಸ್ತೋತ್ರ. ಹಾಗೆ ದೇವರು ನೋಡಿ, ಕುಷ್ಠರೋಗಿಗಳ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಕುರಿತಲ್ಲಿ ಏನು ಮಾಡಿದ್ದಾರೆ? ಅಲ್ಲಿ ದೇವರು ಪ್ರಕಟಿಸುವ ಹಾಗೆ ಮಾಡಿದ್ದಾರೆ. ನೋಡಿ, ಅನ್ಯಾಯದ ಆರಾಮ್ಯರು, ದೇವರಿಗೆ ವಿರುದ್ಧವಾದವರು, ಸರ್ವನಾಶವಾದವರು, ಅದನ್ನು ಸಂಪೂರ್ಣವಾಗಿ ಕುಷ್ಠರೋಗಿಗಳಿಗೆ ದೇವರು ಕೊಡಿಸಿದರು. ಆಗ ಅವರು ಏನು ಮಾಡಿದರು? ಅಲ್ಲಿ ಸಂಪೂರ್ಣವಾಗಿ ಆರಾಮ್ಯರ ವಂಶವೇ ಅಲ್ಲ, ಸರ್ವನಾಶ. ಆ ಪ್ರಾಣಿಗಳು ಮಾತ್ರ ಕಟ್ಟಿದಲ್ಲಿದ್ದವು, ಅರಮನೆ ಡೇರೆಗಳು ತೀರಾ ಹಾಗೆ ಇದ್ದವು ಅಂತೇಳಿ ಹೋಗಿ ಊರ ಬಾಗಿಲಿಗೆ ಹೋಗಿ ಆರಾಮ್ಯರ ಪರಿಸ್ಥಿತಿ ಹೀಗೆ ಆಗಿದೆಪ್ಪ ಅಂತ ಹೇಳಿದರು, ಇತರರಿಗೆ ಗೊತ್ತಾಗುವ ಹಾಗೆ. ನೋಡಿ, ಇವತ್ತು ಒಂದೊಂದು ಕಡೆಗೆ ಏನಾಗ್ತಿದೆ? ಊರೇ ಸರ್ವನಾಶವಾಗಿ ಹೋಗ್ತದೆ. ಸುನಾಮಿ ಇರ್ಬೋದು, ಬೆಟ್ಟ ಜರಿಯೋದು ಇರ್ಬೋದು, ಚಂಡಮಾರುತ ಇರ್ಬೋದು, ಬೆಂಕಿಯಿಂದ ಸುಟ್ಟು ಹೋಗುವುದು ಇರ್ಬೋದು, ನಾನಾ ರೀತಿಯಲ್ಲಿ. ಕಾರಣ ದೇವರಿಗೆ ವಿರುದ್ಧವಾಗಿ ನಡೆದಾಗ, ದೇವರ ಕೋಪ ತಾಳಲಾರದಾಗ ಅಂಥ ಮನೆಗೆ ಒಬ್ಬೊಬ್ಬರಿಗಾಗಲಿ, ಮನೆಗೆ ಆಗಲಿ, ಅಥವಾ ಊರೇ ಆಗಲಿ, ರಾಜ್ಯಕ್ಕೆ ಆಗಲಿ, ದೇಶವೇ ಆಗಲಿ, ಈ ರೀತಿ ಆಗುವುದು ದೇವರ ಕೋಪ. ಈಗ ನೋಡಿ, ಮೊನ್ನೆ ಉದಾಹರಣೆಗೆ ಶ್ರೀಲಂಕಾ, ತೈವಾನ್, ಇಂಡೋನೇಷ್ಯಾ, ಇದರ ಪರಿಸ್ಥಿತಿ ಎಲ್ಲ ಏನಾಯಿತು? ಅಪ್ಪ ದೇವರೇ, ಸರ್ವನಾಶ, ಕೋಟೇಶ್ವರ ಏನಾಯಿತು? ಬೀದಿಗೆ ಹೋಗಲಿ, ಬರೀ ಮಣ್ಣಲ್ಲಿ ಮುಳುಗು ಹಾಗೆ ಆಯಿತು, ಮಣ್ಣೊಳಗೆ ಹೂತು ಹೋದರು. ಯೆಶಾಯನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ಭೂಮಿಯ ನಿನಗೆ ಹಾಸಿಗೆ, ಆಕಾಶವ ನಿನಗೆ ಹೊದಿಕೆ. ಇವರ ಕೋಟಿ ಐಶ್ವರ್ಯ, ಬೆಳ್ಳಿ ಬಂಗಾರ, ದುಡ್ಡು ಏನಾಯಿತು ಪರಿಸ್ಥಿತಿ? ದೇವರ ಕೋಪವೇ ಇದಕ್ಕೆ ಕಾರಣ ಎಂಬುದಾಗಿ ನಮಗೆ ಬೈಬಲ್, ಕುರಾನ್, ಮಹಾಭಾರತ ಎಲ್ಲ ಇದುವೇ ತಿಳಿಸಲ್ಪಡ್ತದೆ. ಆದ್ದರಿಂದ ದೇವರ ದರ್ಶನವಾದ ಮೇಲೆ ದೇವರು ಯಾವ ರೀತಿಯಲ್ಲಿ ಯಾರ ಮುಖಾಂತರ ತಿಳಿಸ್ತಾರೆ ಅಂತ ಗೊತ್ತಿಲ್ಲ, ಆಮೇಲೆ ಆ ಕಾರ್ಯವನ್ನು ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ನಮಗೆ ತಿಳಿಪಡಿಸಿದ ಮೇಲೆ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ದೇವರ ಮಾತಿಗೆ ವಿಧೇಯರಾಗಿ ನಾವು ಜೀವಿಸಬೇಕು. ಇಲ್ಲ ಇದ್ರೆ ಖಂಡಿತವಾಗಿಯೂ ಶಿಕ್ಷೆ ಬರೋದರಲ್ಲಿ ಸಂಶಯವೇ ಇಲ್ಲ.
ಗೊತ್ತಿಲ್ಲದವರಿಗೆ ಇದು ಗೊತ್ತಿಲ್ಲ ಯಾಕೆ ಹೀಗಾಯ್ತಪ್ಪ ಅಂತ ಹೇಳ್ತಾರೆ. ಗೊತ್ತಿದ್ದವರಿಗೆ ಇದು ಯಾಕೆ ಹೀಗಾಯ್ತು ಅಂತ ಚೆನ್ನಾಗಿ ಗೊತ್ತಿದೆ. ಅದು ತಿಳಿದು ಮತ್ತು ತಪ್ಪು ಮಾಡ್ತಾ ಹೋದರೆ ಬಹಳ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಇದುವೇ ಇವತ್ತು ಆಗ್ತಾ ಇರುವಂಥ ವಿಷಯ. ತಪ್ಪು ಮಾಡಿಕೊಂಡು ಎಷ್ಟೇ ಪ್ರಾರ್ಥನೆ ಮಾಡಿದರು, ಎಷ್ಟೇ ದಾನ ಧರ್ಮ ಮಾಡಿದರು, ಎಷ್ಟೇ ನಾವು ಸತ್ಯವೇದವನ್ನು ಬೋಧನೆ ಮಾಡಿದರು, ಎಲ್ಲಿಗೆ ಹೋದರೂ ಒಂದು ಪ್ರಯೋಜನವಾಗುವುದಿಲ್ಲ. ಸಂಪೂರ್ಣ ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಹೋದಾಗ ಮಾತ್ರ ಅಲ್ಲಿ ದೇವರ ಒಂದು ಆಶೀರ್ವಾದ, ಪ್ರಾರ್ಥನೆಗೆ ಉತ್ತರವು ಸಿಕ್ಕುತ್ತದೆ. ದೇವರ ನಾಮಕ್ಕೆ ಸ್ತೋತ್ರದಲ್ಲಿ ಯಾಕೋಬನ ಪುಸ್ತಕದಲ್ಲಿ ಕೂಡ ನಾವು ಓದುವುದು 10 ದಶಾಜ್ಞೆಗಳಲ್ಲಿ ಅಂದರೆ ದೇವರ ವಾಕ್ಯಗಳಲ್ಲಿ ಎಲ್ಲದಕ್ಕೂ ವಿಧೇಯರಾದರೂ ಒಂದಕ್ಕೆ ತಪ್ಪಿ ಹೋದರೂ ಕೂಡ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಪರಲೋಕ ಸೇರಲು ಸಾಧ್ಯವಿಲ್ಲ ಎಂಬುದರಲ್ಲಿ ಯಾಕೋಬನು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದಾನೆ. ಹಾಗೆ ದೇವರಿಗೆ ವಿರುದ್ಧವಾಗಿ ನಡೆದಾಗ ಇದುವೇ ಶಿಕ್ಷೆ. ಅದು ಇವತ್ತು ಕೂಡ ನಡೀತಾ ಇದೆ. ನಾವು ಕಣ್ಣಾರೆ ಕಾಣ್ಬೋದು ಅಥವಾ ಕಿವಿಯಾರೆ ಕೇಳ್ಬೋದು. ಆದ್ದರಿಂದ ದೇವರೊಂದಿಗೆ ಜೀವಿಸುವ ನಾವು, ದೇವರು ನಮ್ಮ ನಡೆಸ್ತಾ ಇರುವಾಗ ಬಹಳ ಎಚ್ಚರದಿಂದ ದೇವರೊಂದಿಗೆ ನಾವು ಜೀವಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 11ನೇ ವಚನ. ಹಾಗೆ ಏನು ಮಾಡಿದರು? ಕುಷ್ಠರೋಗಿಗಳು ಹೋಗಿ ಅಲ್ಲಿಗೆ ತಿಳಿಸಿದರು. ನೋಡಿ, ಕುಷ್ಠರೋಗಿಗಳಂದರೆ ಅಸಹ್ಯವಾದವರು, ದೇವರಿಂದ ಬಹಳ ಶಾಪ ಹೊಂದಿದವರು, ದೇವರಿಂದ ಶಿಕ್ಷೆಯನ್ನು ಅನುಭವಿಸ್ತಾ ಇರುವವರು. ಅವರು ಹೋಗಿ ಇವರ ವಿಷಯವನ್ನು ತಿಳಿಸುವಾಗ ಆಯಿತು ನೋಡಿ. ಆಗ ಅವರ ಪರಿಸ್ಥಿತಿ ಯಾವ ರೀತಿಗೆ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿದ್ವಿ. ದೇವರ ಕೋಪ. 11ನೇ ವಚನ. ಬಾಗಿಲು ಕಾಯುವರು ಕೂಡಲೇ ಅರಮನೆಯನ್ನು ಕೂಗಿಯವರಿಗೆ ವರ್ತಮಾನವನ್ನು ಮುಟ್ಟಿಸಿದರು. ಬಾಗಿಲು ಕಾಯುವರು ಕೂಡಲೇ ಅರಮನೆಯವರನ್ನು ಕೂಗಿ ಅವರಿಗೆ ಈ ವರ್ತಮಾನವನ್ನು ಮುಟ್ಟಿಸಿದರು. ನೋಡಿ, ಬಾಗಿಲು ಕಾಯುವವರಿಗೆ ಅಂದರೆ ಅಲ್ಲಿ ಕಾಯುವವರು ಅಂತ ಇದರ ಅರ್ಥ. ಅವರಿಗೆ ಕುಷ್ಠರೋಗಿಗಳು ತಿಳಿಸಿದಾಗ ಅವರು ಏನು ಮಾಡಿದರು? ಹೋಗಿ ಅರಮನೆಯವರಿಗೆ ತಿಳಿಸಿದರು. ಆರಾಮ್ಯರ ಪರಿಸ್ಥಿತಿ ಹೀಗೆ ಆಗಿದೆ ಊರೊಳಗಡೆ ಅಂತೇಳಿ. ಮುಂದೆ ಅರಸನು ರಾತ್ರಿಯಲ್ಲಿ ಎದ್ದು ತನ್ನ ಪರಿವಾರದವರಿಗೆ ಆರಾಮ್ಯರ ಹಂಚಿಕೆಯನ್ನು ಹೇಳುತ್ತೇನೆ ಕೇಳಿರಿ. ನಾವು ಹಸಿವೆಯಿಂದ ಸಾಯುವರಾಗಿದ್ದೇವೆಂಬುದನ್ನು ಅವರು ಬಲ್ಲರು. ಆದ್ದರಿಂದ ಪಾಳೆಯವನ್ನು ಬಿಟ್ಟು ಹೋಗಿ ಅಡವಿಯಲ್ಲಿ ಅಡಗಿಕೊಂಡಿದ್ದಾರೆ. ನಾವು ಪಟ್ಟಣದಿಂದ ಹೊರಗೆ ಹೋದ ಕೂಡಲೇ ನಮ್ಮನ್ನು ಸಜೀವಗಳನ್ನಾಗಿ ಹಿಡಿದು ಪಟ್ಟಣವನ್ನು ಪ್ರವೇಶಿಸಬೇಕಾಗಿದ್ದಾರೆ ಅಂದನು. ನೋಡಿ, ಅರಸನಿಗೆ ಗೊತ್ತಿದೆ. ಆಗ ಅವ್ರು ಏನು ಮಾಡಿದರು? ನಾವು ಹಸಿವೆಯಿಂದ ಇದ್ದರೂ ಕೂಡ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ. ಆದ್ದರಿಂದ ಅವರು ನಾವು ಪಟ್ಟಣದಿಂದ ಹೊರಗೆ ಹೋದಾಗ ಅವರು ಬಂದು ಒಳಗೆ ನುಗ್ಗಿದ್ದನ್ನು ವಶಪಡಿಸಿಕೊಳ್ಬೇಕು ಅಂತೇಳಿ ಹೋಗಿ ಅಡಗಿಕೊಂಡಿದ್ದಾರೆ ಅಂತ ಅರಸನು ತಿಳಿಸ್ತಾ ಇದ್ದಾನೆ. ಯಾರಿಗೆ? ಈ ಕಾಯುವವರಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆರಾಮ್ಯರು ಏನಾಗಿದೆ? ಆರಾಮಿಯರು ಈ ರೀತಿ ಆಗಿರೋದು ಗೊತ್ತಿಲ್ಲ. ಅರಸನೊಂದು ತಪ್ಪು ಅಭಿಪ್ರಾಯ. ಆ ಅಭಿಪ್ರಾಯದಿಂದ ಅವನು ಹೇಳ್ತಾನೆ, ಅವರು ಹೋಗಿ ಅಲ್ಲಿ ಅಡಗಿಕೊಂಡಿದ್ದಾರೆ ನಮ್ಮನ್ನು ಹಾಳು ಮಾಡಲಿಕ್ಕೋಸ್ಕರ. ನಾವು ಪಟ್ಟಣದಿಂದ ಹೊರಗಡೆ ಹೋದಾಗ ಅವರು ಬಂದು ಇಲ್ಲಿ ವಾಸ ಮಾಡ್ತಾರೆ ಅಂತ ಇದರ ಒಂದು ಅರ್ಥ. ಆದರೆ ಸಂಪೂರ್ಣವಾಗಿ ಅವರು ಶಿಕ್ಷೆಯಿಂದ ನಾಶವಾದದ್ದು ಅರಸನಿಗೆ ಕೂಡ ಗೊತ್ತಿಲ್ಲ. 13. ಆಗ ಅವರಲ್ಲೊಬ್ಬನು ಅರಸನಿಗೆ, ರಾಹುತರು ಪಟ್ಟದಲ್ಲುಳಿದಿರುವ ಕುದುರೆಗಳಲ್ಲಿ 4-5 ಕುದುರೆಗಳನ್ನು ತೆಗೆದುಕೊಂಡು ನೋಡುವುದಕ್ಕೆ ಹೋಗಲಿ. ಅವರಿಗೆ ಪಟ್ಟಣದಲ್ಲಿ ಉಳಿದಿರುವ ಇಸ್ರಾಯೇಲರ ಗತಿಯಾಗಲಿ ಸತ್ತು ಹೋದವರ ಗತಿಯಾಗಲಿ ಸಂಭವಿಸುವುದಷ್ಟೇ ಎಂದು ಹೇಳಿದನು. ಆಗಲಿ ಒಬ್ಬ ಏನು ಮಾಡ್ತಾನೆ? ಕುದುರೆಗಳನ್ನು ತೆಗೆದುಕೊಂಡು ಅವರನ್ನು ಹೋಗಿ ಹುಡುಕಿಕೊಂಡು ಬರೋಣ. ಅವರಿಗೆ ಇಸ್ರಾಯೇಲರಿಗೆ ಯಾವ ರೀತಿ ಅವರು ತೊಂದರೆ ಮಾಡಿದ್ರು ಅದೇ ತೊಂದರೆ ಅವರಿಗೆ ಆಗಲಿ, ಆದರೆ ಅವರನ್ನು ಹೋಗಿ ನೋಡಿಕೊಂಡು ಬರೋಣ ಅಂತೇಳಿ ಕುದುರೆಗಳನ್ನು ತಯಾರು ಮಾಡಿ ಹೋಗೋಣ ಎಂದು ಅರಸನಿಗೆ ಒಬ್ಬ ಮನುಷ್ಯ ಅಲ್ಲಿ ಹೇಳ್ತಾನೆ. 14. ಕೂಡಲೇ ಅರಸನು 2 ಜೋಡಿ ಕುದುರೆಗಳನ್ನು ತರಿಸಿ ಆರಾಮ್ಯರ ಸೈನ್ಯವೆಲ್ಲಿರುತ್ತೆಂಬುದನ್ನು ನೋಡಿ ಬರುವುದಕ್ಕಾಗಿ ರಾಹುತರನ್ನು ಕಳಿಸಿದನು. ಅರಸ ಅವರಿಗೆ ಏನು ಮಾಡಿದ? ಪರ್ಮಿಷನ್ ಕೊಟ್ಟ. ನೀವು ಹೋಗಿ ಅಲ್ಲಿ ಕುದುರೆಗಳನ್ನು ತೆಗೆದುಕೊಂಡು ಹೋಗಿ ಅವರು ಎಲ್ಲಿದ್ದಾರೆ ಅಂತ ಹೋಗಿ ನೋಡಿ ಅಂತೇಳಿ. 15. ಅವರು ಯೋರ್ದಾನ್ ಹೊಳೆಯವರೆಗೂ ಹೋಗಿ ಅವರ ಅವಸರದಿಂದ ಓಡಿ ಹೋದ ಆರಾಮ್ಯರು ದಾರಿಯಲ್ಲೆಲ್ಲ ತಮ್ಮ ಬಟ್ಟೆಗಳನ್ನು ಸಾಮಾನುಗಳನ್ನು ಬಿಸಾಡಿದನ್ನು ಕಂಡು ಹಿಂದಿರುಗಿ ಬಂದು ಅರಸನಿಗೆ ತಿಳಿಸಿದರು. ನೋಡಿ, ಅವ್ರು ಏನು ಮಾಡಿದರು? ಯೋರ್ದಾನಿಗೆ ಹೋಗುವ ಸ್ಥಳದಲ್ಲಿ ಇವರು ಹೋಗಿ ಅಲ್ಲಿ ಹುಡುಕಿಕೊಂಡು ಬಂದಾಗ ಆರಾಮ್ಯರು ಮಾತ್ರ ಸಿಕ್ಕಲಿಲ್ಲ. ಅವರ ಸಾಮಾನು ಬಟ್ಟೆಗಳಲ್ಲಿ ಚೆಲ್ಲಿ ಹೋಗಿದ್ದವೆ ಅಂತ ಬಂದು ವಾಪಸ್ಸು ತಿಳಿಸಿದ್ದಾನೆ. ತಿಳಿಸಿದ್ದಾರೆ ಯಾರು? ಅವರು ಎಲ್ಲಿದ್ದಾರೆ ಅಂತ ಹುಡುಕಿಕೊಂಡು ಹೋದವರು. 16. ಆಗ ಜನರು ಹೊರಗೆ ಹೋಗಿ ಆರಾಮ್ಯರ ಪಾಳೆಯವನ್ನು ಸೂರ ಮಾಡಿಬಿಟ್ಟರು. ನೋಡಿ, ಅವರು ಇಲ್ಲವೇ ಇಲ್ಲ. ಆಗಲಿ ಮತ್ತೆ ಉಳಿದವರು ಏನು ಮಾಡಿದರು? ಹೋಗಿ ಆರಾಮ್ಯರನ್ನ ಅವರ ಪಾಳೆಯವನ್ನು ಏನೇನು ಇದೆಯೋ ಜನ ಇತ್ತಿಲ್ಲ, ಅವರು ಸಂಪೂರ್ಣವಾಗಿ ಅವರಿಗೆ ಇದ್ದದನ್ನು ಸೂರೆ ಮಾಡಿ ಬಿಟ್ಟರು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ
ಇವತ್ತು ಆ ದೇವರಿಗೆ ವಿರುದ್ಧವಾದಾಗ, ದೇವರು ಆರಿಸಿಕೊಂಡವರಿಗೆ ಗೊತ್ತಿದ್ದು ಮತ್ತು ಇತರರ ವಿರೋಧವಾಗಿದ್ದಾಗ ಅವರಿಗೆ ಇದೇ ರೀತಿ ಆಗ್ತದೆ. ದೇವರವರನ್ನು ಸಂಪೂರ್ಣವಾಗಿ ಆಸ್ತಿ ಪಾಸ್ತಿ ಎಲ್ಲವನ್ನ ಬಿಟ್ಟು ಹೋಗುವಾಗೆ ಆಗ್ತಾರೆ. ಅಲ್ಲಿ ಒಬ್ಬರವರ ಸಂತಾನ ವಂಶವೇ ಉಳಿಯದ ಹಾಗೆ ಆಗುತ್ತಾರೆ ಅಂತ ಇದರ ಅರ್ಥವಾಗಿದೆ. ಇದು ನಿನ್ನೆ ಕೂಡ ನಾನೊಂದು ಸಾಕ್ಷಿ ಕೊಟ್ಟಿದ್ದೇನೆ. 230 ಎಕರೆ ಕಾಫಿ ತೋಟ ಇರೋರ ಕಥೆ ಏನಾಯಿತು ಅಂತೇಳಿ. ಹಾಗೆ ದೇವರಿಗೆ ವಿರುದ್ಧವಾದವರು, ದೇವರಿಗೆ ಆರಿಸಿಕೊಂಡವರಿಗೆ ವಿರುದ್ಧ ಆದವರಿಗೆ ಇದುವೇ ಗತಿಯಾಗುವಂಥದ್ದು. ಆದ್ದರಿಂದ ಎಚ್ಚರವಾಗಿರಬೇಕು. ಯೆಹೋವನ ಮಾತಿನಂತೆ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆ ಜವೆಗೋಧಿಯು 24 ಸೇರಿನಂತೆ ಮಾರಲ್ಪಟ್ಟವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಲಿ ಏನಾಯಿತು, ಖಂಡಿತವಾಗಿ ಊಟಕ್ಕೆ ಇಲ್ಲದವರಿಗೆ ಅಲ್ಲಿ ಆರಾಮ್ಯರನ್ನು ಬಿಟ್ಟು ಇಸ್ರೇಲರಿಗೆ ಅಲ್ಲಿ ಊಟಕ್ಕೆ ಇರಲಿಲ್ಲ, ಆಗತಿ ಮಾಡಿದ್ರು. ಕಡೆಗೆ ದೇವರೇ ಅಲ್ಲಿ ಅವರಿಗೆ ವಸ್ತುಗಳನ್ನು ಅವರಿಗೆ ಊಟಕ್ಕೆ ಸಿಕ್ಕುವ ಹಾಗೆ ಮಾಡಿದ್ರು. ಹಾಗೆ ಇವತ್ತು ದೇವರಿಂದ ಆದುಕೊಂಡವರಿಗೆ ಯಾವುದಾದರೂ ಶಿಕ್ಷೆ ಬಂದಾಗ ಅಥವಾ ಕಷ್ಟ ಸಂಕಟ ಇತರರು ಕೊಟ್ಟಾಗ ಖಂಡಿತವಾಗಿ ಅವರಿಗೆ ಊಟವನ್ನು ದೇವರೇ ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನನಗೂ ಕೂಡ ಒಂದ್ಸಲ ಆಗಿತ್ತು. ರಾಯಚೂರು ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಂದು ಸಂಸ್ಥೆಯಿಂದ ಹುಬ್ಬಳ್ಳಿಯಲ್ಲಿ ನಾನು ಬೈಬಲ್ ಟೀಚಿಂಗಲ್ಲಿ ಮತ್ತು ಡೀಕನ್ ಆಗಿರುವಾಗ ಅಲ್ಲಿಂದ ಹೊರ ಹಾಕಿದಾಗ ಅಯ್ಯೋ ಪರಿಸ್ಥಿತಿ ಹೇಳತೀರದು. ಕಡೆಗೆ ದೇವರು ಒಂದು ಸಹೋದರಿಯರ ಮುಖಾಂತರ ಆಗ ನಂದು ಬ್ಯಾಂಕ್ ಅಕೌಂಟು ಅದು ಇದು ಯಾವುದಿರಲಿಲ್ಲ, ಬೇರೊಬ್ಬರ ಅಕೌಂಟಿಗೆ ಹಾಕಿ ಅಲ್ಲಿಂದ ದುಡ್ಡು ಸಿಕ್ಕಿ ದೇವರೇ ಆಗ ಬಂದ ಕಷ್ಟ ಅಷ್ಟಿಷ್ಟಲ್ಲ. ಆದರೂ ದೇವರು ನನ್ನನ್ನು ಒಂದು ಮುಸ್ಲಿಮ್ಸ್ ಅವರ ಮನೆಯಲ್ಲಿ ನಿಲ್ಲಿಸಿ ಅಲ್ಲಿಂದ ನನ್ನನ್ನು ಕೂಡ ಸ್ವಲ್ಪ ದಿವಸ ಪೋಷಣೆ ಮಾಡೋರಾಗಿದ್ದರು. ಆ ಮುಸ್ಲಿಮರ ಮೂಲಕ ನನಗೆ ಊಟವನ್ನು ದೇವರು ಕೊಡಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಕುಟುಂಬವನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ಬಹಳ ವರ್ಷವಾಯಿತು ಅವರನ್ನು ನೋಡದೆ ಮಾತಾಡದೆ. ದೇವರ ನಾಮಕ್ಕೆ ಸ್ತೋತ್ರ. 17 ಅರಸನು ತನ್ನ ಹಸ್ತಕನಾದ ಸರದಾರನನ್ನು ಊರ ಬಾಗಿಲು ಕಾಯುವುದಕ್ಕಾಗಿ ಕಳಿಸಿದಲ್ಲಿ ಅವರು ಜನರಿಂದ ತುಳಿಯಲ್ಪಟ್ಟು ಸತ್ತರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ದೇವರ ಮನುಷ್ಯನು ಅರಸನ ಜೊತೆಯಲ್ಲಿ ತನ್ನ ಬಳಿಗೆ ಬಂದಿದ್ದ ಆ ಸರದಾರನಿಗೆ ಹೇಳಿದ ಮಾತು ನೆರವೇರಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅರಸನು ತನ್ನ ಹಸ್ತಕನಾದ ಸರದಾರನನ್ನು ಊರು ಬಾಗಿಲು ಕಾಯುವುದಕ್ಕಾಗಿ ಕಳಿಸಿದ್ದಲ್ಲಿ ಅವನು ಜನರಿಂದ ತುಳಿಯಲ್ಪಟ್ಟು ಸತ್ತನು. ದೇವರ ನಾಮಕ್ಕೆ ಸ್ತೋತ್ರ. ಹೀಗೆ ದೇವರ ಮನುಷ್ಯನ ಅರಸನ ಜೊತೆಯಲ್ಲಿ ತನ್ನ ಬಳಿಗೆ ಬಂದಿದ್ದ ಆ ಸರದಾರನಿಗೆ ಹೇಳಿದ ಮಾತು ನೆರವೇರಿತು. ದೇವರ ನಾಮಕ್ಕೆ ಸ್ತೋತ್ರ. ಆ ಅರಸನ ಕೈ ಕೆಳಗೆ ಇರೋವನು ಕೂಡ ಅಲ್ಲಿ ಏನಾದಲ್ಲಿ ಸತ್ತು ಹೋದಾದರೆ ದೇವರ ಮನುಷ್ಯನಿಗೆ ಹೇಳಿದ್ದ ಹಿಂದೆ ಅದನ್ನು ನಾವು ತಿಳಿದುಕೊಂಡಿದ್ದೇವೆ. ಖಂಡಿತವಾಗಿ ದೇವರ ಮನುಷ್ಯನು ಅರಸನ ಜೊತೆಯಲ್ಲಿ ತನ್ನ ಬಳಿಗೆ ಬಂದಿದ್ದ ಸರದಾರನಿಗೆ ಹೇಳಿದ ಮಾತು, ನೀನು ಎತ್ತಿ ಇರೋದಿಲ್ಲಪ್ಪ ಅಂದರೆ ಅವನು ಕೂಡ ದೇವರಿಗೆ ವಿರುದ್ಧವಾಗ್ತಾ ಇದ್ದಾನೆ, ಒಳಗೆ ಒಳಸಂಚು ಮಾಡಿದವನಾಗಿದ್ದಾನೆ. ಅವನು ಕೂಡ ಅರಸನ ಸಹಾಯಕ್ಕಿದ್ದವನು ಸತ್ತು ಹೋದ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಒಳಸಂಚು ಮಾಡಿದ್ರು, ಏನೇ ಮಾಡಿದ್ರು, ಎಷ್ಟೇ ನಾಟಕ ಆಡಿದ್ರು ಕೂಡ ಅಲ್ಲಿ ಏನಾಗ್ತದೆ ಅಂದರೆ ದೇವರ ಮಾತಲ್ಲಿ ನೆರವೇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 18ನೇ ವಚನ. ಅವನು ಅರಸನಿಗೆ, ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಲ್ಲಿ ಜವೆಗೋಧಿಯು ರೂಪಾಯಿಗೆ 24 ಸೇರಿನಂತೆ ಗೋಧಿ ಹಿಟ್ಟು 12 ಸೇರಿನಂತೆ ಮಾರಲ್ಪಡುವು ಎಂದು ಹೇಳಿದಾಗ ಸರದಾರನು, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು. ಆದ್ದರಿಂದ ದೇವರ ಮನುಷ್ಯನು ಅವನಿಗೆ, ನೀನದನ್ನು ಕಣ್ಣಾರೆ ಕಾಣುವೆ, ಆದರೆ ಅನುಭವಿಸುವುದಿಲ್ಲ ಎಂದು ನುಡಿದಿದ್ದನು. ಹಿಂದೆ ಅವನು ಸಾಯುವಂಥ ವಿಷಯವನ್ನು ಹೇಳಿದಾಗ ಇದು ಯಾವಾಗಲೂ ನಡೆಯುವುದಿಲ್ಲ ಅಂತೇಳಿ ತಾತ್ಸಾರ ಮಾಡ್ದ. ಆದರೆ ದೇವರ ಮನುಷ್ಯ ಅರಸನಿಗೆ ಹೇಳ್ತಾನೆ, ನೀನು ಇದನ್ನು ಕಣ್ಣಾರೆ ಕಾಣ್ತೀಯ ಅಂತೇಳಿ. ಅದು ನಡೆದು ಹೋಯಿತು. ಹಾಗೆ ದೇವರು ಆದುಕೊಂಡವರ ಮುಖಾಂತರ ಒಂದೊಂದು ಮಾತು ದೇವರು ನುಡಿಸಿದ್ದು ಯಾವಾಗಲೂ ಅದು ತಿರಸ್ಕಾರವಾಗುವುದಿಲ್ಲ, ಫೈಲರ್ ಆಗುವುದಿಲ್ಲ, ನಡೆಯುತ್ತದೆ. ತಾತ್ಸಾರ ಮಾಡಬಾರದು. ದೇವರು ಆರಿಸಿಕೊಂಡವರ ಮುಖಾಂತರ ಅವರಿಗೆ ತಿಳಿಸುವಂಥ ವಿಚಾರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 20 ಅವನು ಊರ ಬಾಗಿಲಿನಲ್ಲಿ ಜನರಿಂದ ತುಳಿಯಲ್ಪಟ್ಟು ಸತ್ತದ್ದರಿಂದ ಮಾತು ನೆರವೇರಿತು. ನೋಡಿ, ಬಹಳ ಗರ್ವ ಅಹಂಕಾರದಲ್ಲಿ ನಡೆದರೆ ದೇವರು ಆರಿಸಿಕೊಂಡವರ ಮುಖಾಂತರ ಮಾತನ್ನು ತಿಳಿಸಿದಾಗ ಕೇಳದೆ ಹೋದರೆ ಊರ ಬಾಗಿಲಲ್ಲೂ ಅರಸನ ಸರದಾರ ಸತ್ತ. ಅದೇ ರೀತಿ ಶಿಕ್ಷೆಗೆ ಒಳಗಾಗ್ತಾರೆ. ಆದ್ದರಿಂದ ದೇವರು ಆದುಕೊಂಡವರು ಮುಖಾಂತರ ದೇವರು ತಿಳಿಸಿದ ಮಾತಿಗೆ ಯಾವಾಗಲೂ ಗೌರವ ಕೊಡಬೇಕು, ಆ ಮಾತನ್ನು ಕೇಳಬೇಕು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಮುಂದೆ
ಎರಡು ಅರಸು 8ನೇ ಅಧ್ಯಾಯ 1ರಿಂದ. ಎರಡು ಅರಸು 8ನೇ ಅಧ್ಯಾಯ 1ರಿಂದ. ಶೂನೇಮೆಲದ ಸ್ತ್ರೀಯು ಪರಾಧೀನವಾಗಿದ್ದ ಸ್ವಾಸ್ಥ್ಯವನ್ನು ತಿರುಗಿ ಪಡಕೊಂಡಿದ್ದು. ಶೂನೇಮೆಲದ ಅರಸನು ಸ್ತ್ರೀಯು ಪರಾಧೀನವಾಗಿದ್ದ ಸ್ವಾಸ್ಥ್ಯವನ್ನು ತಿರುಗಿ ಪಡಕೊಂಡಳು. ಹಿಂದೆ ನಾವು ಸೊಲೊಮೋನನ ಒಂದು ವಿಷಯವನ್ನು ನೋಡಿಕೊಂಡಿದ್ದೇವೆ. ಅವಳು ಬಂಜೆಯಾಗಿದ್ಲು. ಎಲೀಷಾ ಪ್ರವಾದಿಯ ಮುಖಾಂತರ ಅವಳಿಗೆ ಮಗು ಸಿಕ್ತು. ಕಡೆಗೆ ಅವಳ ಆಸ್ತಿಯೆಲ್ಲ ಇನ್ನೊಬ್ಬರ ವಶವಾಗಿತ್ತು. ಕಡೆಗೆ ಅದನ್ನು ದೇವರು ಹಿಂದಿರುಗಿ ಆ ಸ್ತ್ರೀಗೆ ಕೊಟ್ಟರು. ಹಾಗಾದರೆ ಅರ್ಥ, ಖಂಡಿತವಾಗಿ ಒಬ್ಬೊಬ್ಬರು ಆಸ್ತಿಯನ್ನು ಕಳೆದುಕೊಂಡರೆ, ಇತರರ ಕಷ್ಟ ಸಂಕಟ ದುಃಖಗಳಿಂದ ಖಂಡಿತವಾಗಿ ದೇವರು ಅಂಥ ಸ್ತ್ರೀಯರಿಗೂ ಸಹಾಯ ಮಾಡುತ್ತಾರೆ. ಅವರ ಆಸ್ತಿಯು ತಿರುಗಿ ಬರುವಂತೆ ದೇವರು ಸಹಾಯ ಮಾಡ್ತಾರೆ. ಹಾಗೆ 2 ಅರಸು 8ನೇ ಅಧ್ಯಾಯ 1ನೇ ವಚನ. ಎಲೀಷನು ತಾನು ಬದುಕಿಸಿದ ಹುಡುಗನ ತಾಯಿಗೆ, ಯೆಹೋವನು ಈ ದೇಶಕ್ಕೆ 7 ವರ್ಷ ಬರವನ್ನು ಕಳಿಸುವುದಕ್ಕಿರುತ್ತಾನೆ. ಆದರೆ ನೀನು ನಿನ್ನ ಮನೆಯವರೊಡನೆ ಯಾವುದಾದರೊಂದು ಪರದೇಶಕ್ಕೆ ಹೋಗಿ ಅಲ್ಲಿ ವಾಸಿಸು ಎಂದು ಹೇಳಿದನು. ನೋಡಿ, ಸೌನೆಮಲ್ಲಿಗೆ ದೇವರು ಏನು ಹೇಳ್ತಾ ಇದ್ದಾರೆ, ದೇವರ ಮನುಷ್ಯ ಎಲೀಷನು 7 ವರ್ಷ ಬರಗಾಲನ ಬರಮಾಡ್ತಾರೆ. ನೀನು ನಿನ್ನ ಮನೆಯವರೊಡನೆ ಯಾವುದಾದರೊಂದು ಪರದೇಶಕ್ಕೆ ಹೋಗಿ ಅಲ್ಲಿ ವಾಸ ಮಾಡುವಂಥ ದೇವರ ಮನುಷ್ಯರ ಮುಖಾಂತರ ಆ ಸೂಲೇಮನ ಸ್ತ್ರೀಗೆ ದೇವರು ಎಲೀಷನ ಮೂಲಕ ತಿಳಿಸಿದರು. ಕಾರಣ, ಆ ಸೂಲೇಮನ ಸ್ತ್ರೀಯ ಮೇಲೆ ದೇವರಿಗೆ ಒಂದು ಪ್ರೀತಿ ಇರುವುದರಿಂದ ದೇವರ ಮನುಷ್ಯರ ಮುಖಾಂತರ ದೇವರು ಅಲ್ಲಿ ತಿಳಿಸ್ತಾರೆ. 7 ವರ್ಷ ಬರಗಾಲ ಬರ್ತದೆ, ನೀನು ನಿನ್ನ ಮನೆಯವರೊಡನೆ ಯಾವುದಾದ್ರೊಂದು ದೇಶಕ್ಕೆ ಹೋಗಿ ಅಲ್ಲಿ ನೀನು ವಾಸ ಮಾಡು ಅಂತ. ಇದು ದೇವರ ಮನುಷ್ಯರ ಆರಿಸಿಕೊಂಡವರ ಮುಖಾಂತರ ದೇವರ ಮೇಲೆ ಯಾರಿಗೆ ಪ್ರೀತಿ ಇದೆಯೋ ಅವರಿಗೆ ತಿಳಿಸುವ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತೊಂದೊಂದು ಕಡೆ ಊರೇ ಬರಗಾಲ ಬರುವಾಗ ಏನು ಮಾಡ್ತಾರೆ, ಅವರು ಬೇರೊಂದು ಕಡೆಗೆ ಹೋಗಿ ವಾಸ ಮಾಡುವವರಾಗಿದ್ದಾರೆ. ಸರಿ, 2ನೇ ವಚನ. ಆಕೆಯು ದೇವರ ಮನುಷ್ಯನ ಅಪ್ಪಣೆಯಂತೆ ತನ್ನ ಮನೆಯವರೊಡನೆ ಸ್ವದೇಶವನ್ನು ಬಿಟ್ಟು ಹೋಗಿ ಫಿಲಿಷ್ಟಿಯರ ದೇಶದಲ್ಲಿ 7 ವರ್ಷ ವಾಸವಾಗಿದ್ದಳು. ನೋಡಿ, ಫಿಲಿಷ್ಟಿಯರು ಯಾರು? ಇಸ್ರಾಯೇಲರಿಗೆ ವಿರುದ್ಧವಾದವರು, ದೇವರ ಆರಿಸಿಕೊಂಡವರಿಗೆ ವಿರುದ್ಧವಾದವರು. ಆದರೆ ದೇವರ ಮನುಷ್ಯನು ಹೇಳಿದ ತಕ್ಷಣ ಅವರು ಏನು ಮಾಡಿದ್ರು, ಆ ಮಾತನ್ನು ಕೇಳಿ ಫಿಲಿಷ್ಟಿಯರ ವಿರೋಧಿಗಳ ಬಹಳ ಕಠಿಣವಾದ ದೇಶದಲ್ಲಿ 7 ವರ್ಷ ವಾಸವಾದ್ಲು. ಹಾಗೆ ಇವತ್ತು ದೇವರು ತಿಳಿಸಿದಾಗ, ಪ್ರೀತಿದ್ದವರ ಮೇಲೆ ತಿಳಿಸಿದಾಗ ಅದನ್ನು ಕೈಗೊಂಡು ನಡೆಯಲೇಬೇಕು. ಆಗ ದೇವರು ಎಂಥ ಕಠಿಣ ಮನುಷ್ಯರಾಗಲಿ, ಕಠಿಣ ದೇಶವೇ ಆಗಲಿ, ಅಲ್ಲಿ ದೇವರು ಆರಿಸಿಕೊಂಡವರನ್ನ, ದೇವರಿಗೆ ಯಾರ ಮೇಲೆ ಪ್ರೀತಿ ಇದೆಯೋ ಅವರನ್ನು ಅಲ್ಲಿ ರಕ್ಷಿಸುವವರಾಗಿದ್ದಾರೆ ಅಂತ ಇದರ ಅರ್ಥವಾಗಿದೆ. ಒಂದು ಊರಲ್ಲಿ ಕಷ್ಟ ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕೂಡ ಹೇಳಿದ್ದಾರೆ. ಒಂದು ಊರಲ್ಲಿ ನಿಮಗೆ ಕಷ್ಟ ಬಂದರೆ, ತೊಂದರೆ ಬಂದರೆ, ಶಿಕ್ಷಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ, ಅಲ್ಲಿ ನಾನು ನಿಮಗೆ ರಕ್ಷಣೆ ಕೊಡುತ್ತೇನೆ, ಅಲ್ಲಿ ನನ್ನ ಪರವಾಗಿದ್ದಾರೆ ಎಂಬುದಾಗಿ. ದೇವರ ನಮಗೆ ಸ್ತೋತ್ರ. ಹಾಗೆ ದೇವರಿಂದ ಆದುಕೊಂಡವರಿಗೆ ಯಾವುದೇ ಕಷ್ಟ ಸಂಕಟ ಒಂದು ಗ್ರಾಮಕ್ಕಾಗಲಿ, ತಾಲೂಕಿಗಾಗಲಿ, ಜಿಲ್ಲೆಗಾಗಲಿ, ರಾಜ್ಯಕ್ಕಾಗಲಿ, ದೇಶಕ್ಕಾಗಲಿ ಬರಗಾಲ ಬರುವಾಗ ಖಂಡಿತವಾಗಿ ಅವರನ್ನು ಮತ್ತೊಂದು ಕಡೆಗೆ ಕಳುಹಿಸಿ ಅಲ್ಲಿ ರಕ್ಷಣೆ ಕೊಡ್ತಾರೆ ಅಂತ ಇದರ ಅರ್ಥ. ನೋಡಿ, ಕಾನಾನ್ ದೇಶದಲ್ಲಿ 3 ವರ್ಷ 6 ತಿಂಗಳು ಮಳೆಗಾಲ ಇಲ್ಲದಾಗ ಬರಗಾಲ ಬಂದಾಗ ಅದು 7 ವರ್ಷ ಜೋಸೆಫನ ಮುಖಾಂತರ ತಿಳಿಸಿದ್ರು ಬಹಳ ಕಷ್ಟ ಇರ್ತದೆ ಅಂತೇಳಿ. ಆಗ ಇಸ್ರಾಯೇಲರನ್ನ ದೇವರು ಏನು ಮಾಡಿದ್ರು, ಐಗುಪ್ತ ದೇಶಕ್ಕೆ ಕಳಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರು ಯಾರನ್ನ ಆದ್ಕೊಳ್ತಾರೋ ಅವರು ಇರುವಂಥ ಊರಲ್ಲಿ ಅಲ್ಲಿ ಬರಗಾಲ ಬರುವಾಗ, ಕಷ್ಟಗಳು ಬರುವಾಗ ಮತ್ತೊಂದು ಕಡೆಗೆ ಕಳಿಸುವವರಾಗಿದ್ದಾರೆ. ದೇವರು ಆದುಕೊಂಡವರ ಮುಖಾಂತರ ಮಾತನ್ನು ತಿಳಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಮಾತಿಗೆ ಬೆಲೆ ಕೊಡಲೇಬೇಕು. ಅಂದರೆ ದೇವರಿಂದ ಆದುಕೊಂಡವರು, ದೇವರು ಯಾರನ್ನು ನಡೆಸ್ತಾರೋ ಅವರ ಮುಖಾಂತರ ಮಾತ್ರ. 3 7 ವರ್ಷಗಳಾದ ನಂತರ ಆಕೆಯು ಅಲ್ಲಿಂದ ಸ್ವದೇಶಕ್ಕೆ ಬಂದು ಪರಾಧೀನವಾಗಿದ್ದ ತನ್ನ ಹೊಲ ಮನೆಗಳಿಗಾಗಿ ಮೊರೆ ಇಡುವುದಕ್ಕೋಸ್ಕರ ಅರಸನ ಬಳಿಗೆ ಹೋದಳು. ನೋಡಿ, ತನ್ನ ಮನೆ ಆಸ್ತಿ ಪಾಸ್ತಿ ಎಲ್ಲವನ್ನ ಬಿಟ್ಟು ಹೋದ್ಲು. 7 ವರ್ಷ ಫಿಲಿಷ್ಟಿಯರಲ್ಲಿ ವಾಸವಾದ್ಲು. ತಿರುಗಿ ವಾಪಸ್ ಅಲ್ಲಿಗೆ ಬಂದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ಇಸ್ರೇಲಿಗೆ ಬಂದಳು. ಬಂದು ಅರಸನ ಹತ್ರ ಹೋಗ್ತಾಳೆ, ನನ್ನ ಆಸ್ತಿ ಪಾಸ್ತಿ ಮನೆ ಎಲ್ಲ ಅಲ್ಲಿ ಇಲ್ಲ, ಏನು ಯಾರೋ ವಶಪಡಿಸಿಕೊಂಡಿರ್ಬೋದು, ಅದನ್ನು ನನಗೆ ಬಿಡಿಸಿಕೊಡಿ ಅಂತ ಅರಸನ ಬಳಿಗೆ ಬಂದಳು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಮನೆ ಮಠಗಳನ್ನೆಲ್ಲ ಬಿಟ್ಟು ಒಂದೂರಲ್ಲಿ ಬರ ಬಂದಾಗ ಮತ್ತೊಂದು ಊರಿಗೆ ಹೋದಾಗ ದೇವರು ವಾಪಸ್ ಅದೇ ಸ್ಥಳಕ್ಕೆ ಬರ ಮಾಡಿದಾಗ ಅಲ್ಲಿ ಯಾರು ಮುಖ್ಯಸ್ಥರು ಇರ್ತಾರೋ
ಅವರ ಬಳಿಗೆ ಹೋಗಿ ಈ ವಿಷಯವನ್ನು ಮಾತನಾಡಬೇಕು ಅಂತ ಇದರ ಅರ್ಥ. ನಾನು ಹೀಗೆ ಹೋಗಿದ್ದೆ, ಇಂಥ ಹೀಗಾಯಿತು ಬಂದಿದ್ದೇನೆ, ಈಗಲೇ ಅದು ಇಲ್ಲ, ಯಾರೋ ವಶಪಡಿಸಿಕೊಂಡಿದ್ದಾರೆ, ಅದು ನನಗೆ ಕೊಡಬೇಕು ಅಂತೇಳಿ ಅದನ್ನು ತಿಳಿಸಿಕೊಡುವ ಅಲ್ಲಿ ಊರಿನ ಹಿರಿಯರ ಮುಖಾಂತರ ಮಾತನಾಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನಾವು ಹಿಂದೆ ಕೂಡ ಇದೇ ಒಂದು ವಿಷಯವನ್ನು ನಾವು ಓದಿಕೊಂಡಿದ್ದೇವೆ. ನಿನ್ನ ಸಂತಾನವನ್ನು ವಾಪಸ್ಸು ಎಲ್ಲಿ ಬಿಟ್ಟು ಹೋಗಿದ್ದೀರೋ ಅದೇ ಊರಿಗೆ ನಿಮ್ಮನ್ನು ವಾಪಸ್ಸು ಬರಮಾಡುವೆನು ಎಂಬುದಾಗಿ ಇಸ್ರೇಲರಿಗೆ ಮೋಶೆಯ ಮುಖಾಂತರ ದೇವರು ಹೇಳಿದರು. ಅದೇ ರೀತಿ ಇದು ಆಯಿತು. ಇಸ್ರೇಲರನ್ನು ನೋಡಿ ಕಾನಾನ್ ದೇಶದಿಂದ ಐಗುಪ್ತ ದೇಶಕ್ಕೆ ಕಳಿಸಿದರು. ವಾಪಸ್ಸು ದೇವರ ಚಿತ್ತಾನುಸಾರ ಅವರನ್ನು ಕಾನಾನ್ ದೇಶಕ್ಕೆ ಸೇರಿಸಿದರು. ಹಾಗೆಯೇ ಇಲ್ಲಿ ಇವತ್ತು ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರು ಬರಗಾಲದಲ್ಲಿ, ಕಷ್ಟ, ಸಂಕಟ, ದುಃಖದಲ್ಲಿ ಇನ್ನೊಂದು ಊರಿಗೆ ಹೋಗುವಾಗೆ ಮಾಡ್ತಾರೆ. ಅಲ್ಲಿಂದ ವಾಪಸ್ ಅದೇ ಊರಿಗೆ ಬರಮಾಡ್ತಾರೆ. ಆಗ ಅದೇ ಆಸ್ತಿ ಪಾಸ್ತಿಯನ್ನು ವಾಪಸ್ಸು ದೇವರು ಕೊಡಿಸುವವರಾಗಿದ್ದಾರೆ ಅಂತ ಇದರ ಅರ್ಥವಾಗಿದೆ. 4ನೇ ವಚನ. ಆ ಸಮಯದಲ್ಲಿ ಅರಸನು ದೇವರ ಮನುಷ್ಯನಾದ ಸೇವಕನಾದ ಗೆಹಜಿಗೆ ಎಲೀಷನು ಮಾಡಿದ ಎಲ್ಲ ಮಹತ್ ಕಾರ್ಯಗಳನ್ನು ನನಗೆ ವಿವರಿಸು ಎಂದು ಆಜ್ಞಾಪಿಸಿದನು. ದೇವರ ನಾಮಕ್ಕೆ ಸ್ತೋತ್ರ. ಆಗ ನೋಡಿ ಸೂನೆಮರಲ್ಲಿ ಏನು ಹೇಳ್ತಾರೆ, ಗೆಹಜಿಗೆ ಎಲೀಷನು ಏನೆಲ್ಲ ಮಾಡ್ದ ಆ ಎಲ್ಲ ಕಾರ್ಯವನ್ನು ನನಗೆ ತಿಳಿಸು ಅಂತೇಳಿ ಸೂಲೇಮನ ಸ್ತ್ರೀಗೆ ಈ ಅರಸನು ಹೇಳ್ತಾ ಇದ್ದಾನೆ. ಆಗ ಎಲೀಷನು ಸತ್ತ ಹುಡುಗನಿಗೆ ಜೀವದಾನ ಮಾಡಿದ ಸಂಗತಿಯನ್ನು ಗೆಹಜಿಯು ವಿವರಿಸುತ್ತಿರುವಾಗಲೇ ಜೀವದಾನ ಹೊಂದಿದ್ದ ಹುಡುಗನ ತಾಯಿಯು ತನ್ನ ಹೊಲಮನೆಗಳಿಗಾಗಿ ಮೊರೆಯಿಡುವುದಕ್ಕೋಸ್ಕರ ಅರಸನ ಬಳಿಗೆ ಬಂದಳು. ಕೂಡಲೇ ಗೆಹಜಿಯು, ಅರಸನೇ, ನನ್ನ ಒಡೆಯನೇ, ಎಲೀಷನು ಬದುಕಿಸಿದ ಹುಡುಗನು ಇವನೇ, ಈಕೆ ಇವನ ತಾಯಿ ಎಂದು ಹೇಳಿದನು. ದೇವರಂತೆ ಸ್ತೋತ್ರ. ನೋಡಿ ಗೆಹಜಿಯಲ್ಲಿ ಏನು ಹೇಳ್ದ, ನನಗೆ ತಿಳಿಸಪ್ಪ ಅಂತ ಹೇಳ್ತೀಗೆ, ಇವಳ ಮಗನಿಗೆ ಸತ್ತು ಹೋಗಿದ್ದ, ಎಲೀಷನು ಇವನನ್ನು ಬದುಕಿಸಿದ್ದ, ಅದೇ ಹುಡುಗ ಇವನು, ಹುಡುಗನ ತಾಯಿ ಇವನು ಅಂತ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಅರಸನಿಗೆ ಈ ಗೆಹಜಿಯು ಕುಷ್ಠರೋಗಿಯು ತಿಳಿಸಿದ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇದು ಏನಪ್ಪ ಅಂತ ಇವತ್ತು ನಮ್ಮ ಜೀವಿತಕ್ಕೂ ಕೂಡ ದೇವರು ಯಾರ್ಯಾರಿಗೆ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಸಾಕ್ಷಿ ಹೇಳಲಿಕ್ಕೆ ಅವಕಾಶ ಕೊಟ್ಟಾಗ ಅವರು ಖಂಡಿತವಾಗಿ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಇತರರಿಗೆ ಆಗಲಿ ನಮಗೆ ಆಗಲಿ ದೇವರು ಮಾಡಿದಂಥ ವಿಷಯವನ್ನು ಅವರಿಗೆ ತಿಳಿಸಲೇಬೇಕು. ಅದಕ್ಕಾಗಿ ದೇವರು ಒಂದು ಸಮಯವನ್ನು ನಿಗದಿಪಡಿಸ್ತಾರೆ. ಅದಕ್ಕೆ ಬೇಕಾದಂಥ ಸಂದರ್ಭಗಳನ್ನು ಕೂಡ ದೇವರು ಸಮಯಗಳನ್ನು ಒದಗಿಸಿ ಕೊಡ್ತಾರೆ. ಅರಸನಿಗೆ ದೇವರ ವಿಷಯದಲ್ಲಿ ತಿಳಿಯಬೇಕಿತ್ತು, ಅದಕ್ಕೆ ದೇವರು ಈ ಕಾರ್ಯವನ್ನು ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 6. ಅರಸನು ಈ ಸಂಗತಿಯ ವಿಷಯವಾಗಿ ಆ ಸ್ತ್ರೀಯನ್ನು ವಿಚಾರಿಸಲು ಆಕೆಯು ಅದರಂತೆ ಹೇಳಿದಳು. ಕಡೆಗೆ ಹೌದಾ ಅಂತೇಳಿ ಅರಸನು ಸ್ತ್ರೀಯನ್ನು ವಿಚಾರಿಸ್ತಾಳೆ. ಆ ಸ್ತ್ರೀಯನ್ನು ಹೇಳ್ತಾಳೆ, ಹೌದು, ದೇವರು ಇಂತಿಂಥ ಕಾರ್ಯವನ್ನು ಮಾಡಿದ್ರು ಅಂತ ಸೂಲೇಮನ ಸ್ತ್ರೀಯು ಎಲೀಷನ ಮುಖಾಂತರ ಮಾಡಿದ್ರು ಅಂತ ಸಾಕ್ಷಿ ಕೊಟ್ಟಳು. ಹಾಗೆ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಇತರರು ವಿಚಾರಿಸಿದಾಗ ಒಪ್ಪಿಕೊಳ್ಳಲೇಬೇಕು, ಹೇಳಲೇಬೇಕು ದೇವರ ಮಹತ್ ಕಾರ್ಯವನ್ನು. ಅದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವಂಥದ್ದು. ಆಗ ಅರಸನು ಒಬ್ಬ ಕಂಚುಕಿಯನ್ನು ಕರೆದು ಅವನಿಗೆ ಹೋಗಿ ಈಕೆಯ ಹೊಲ ಮನೆಗಳನ್ನು, ಈಕೆಯು ದೇಶವನ್ನು ಬಿಟ್ಟಂದಿನಿಂದ ಇಂದಿನವರೆಗೆ ಈಕೆಗೆ ಸಲ್ಲತಕ್ಕ ಹೊಲದ ಆದಾಯವನ್ನು ಕೊಡಿಸು ಎಂದು ಆಜ್ಞಾಪಿಸಿ ಅವನನ್ನು ಆಕೆಯ ಜೊತೆಯಲ್ಲಿ ಕಳುಹಿಸಿದನು. ನೋಡಿ, ಕೂಡಲೇ ಅರಸನ ಮುಖಾಂತರ ದೇವರು ಏನು ಕಾರ್ಯ ಮಾಡಿದ್ರು, ಅಲ್ಲಿಂದ ಕಂಚುಕಿಯನ್ನು ಅಂದರೆ ಅರಸನ ಕೈ ಕೆಳಗಿರುವವರನ್ನು, ಅಧಿಕಾರಿಯನ್ನು ಹೋಗಿ ಇವಳ ಆಸ್ತಿ ಪಾಸ್ತಿ ಎಲ್ಲವನ್ನು ವಾಪಸ್ಸು ಕೊಡಿಸು, ಅದಲ್ಲದೆ 7 ವರ್ಷ ಆ ಜಾಗದಲ್ಲಿ ಯಾರು ವ್ಯವಸಾಯ ಮಾಡಿದ್ರೋ ಆ ಹೊಲದ ಆದಾಯದಲ್ಲಿ ಇವನಿಗೆ ಸಲ್ಲತಕ್ಕಂಥ ಆದಾಯವನ್ನು, ಅಂದರೆ ಅವರು ಮಾಡಿದಂಥ ಖರ್ಚು ಅದು ಅವರಿಗೆ ಬರಬೇಕು. ಆಮೇಲೆ ಅದರಲ್ಲಿ ಒಂದಿಷ್ಟು ಅಂತೇಳಿ 7 ವರ್ಷಕ್ಕಿರುವ ಆದಾಯವನ್ನು ಇವಳಿಗೆ ಕೊಡಿಸು ಅಂತೇಳಿ ಅರಸನು ಆಜ್ಞೆ ಮಾಡಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲವೂ ದೇವರ ಕಾರ್ಯವಾಗಿದೆ. ದೇವರ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಯೋಹಾನ 15ನೇ ಅಧ್ಯಾಯ 5ನೇ ವಚನದಲ್ಲಿ ಓದುವಾಗ ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಅಂತ ಯೇಸುಸ್ವಾಮಿ ಒಂದು ಮಾತನ್ನಲ್ಲಿ ಹೇಳ್ತಾರೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಇದನ್ನೇ ಹೇಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ಬಿಟ್ಟು ನೀವು ಏನು ಮಾಡಲಾಗುವುದಿಲ್ಲ, ನನ್ನಲ್ಲಿ ನೀವು ಪ್ರಾರ್ಥಿಸಿರಿ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಮಹಾಭಾರತದಲ್ಲಿ ಅರ್ಜುನನಿಗೆ ಇದೇ ವಿಷಯವನ್ನು ತಿಳಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರಿಂದ ಆದುಕೊಂಡವರಿಗೆ ದೇವರ ಸಹಾಯಕ್ಕಾಗಿ ಮೊರೆ ಇಟ್ಟಾಗ ದೇವರು ಯಾರಲ್ಲಿ ಏನು ಸಹಾಯ ಮಾಡಬೇಕೋ ಅಂಥವರಿಗೆ ಖಂಡಿತವಾಗಿ ಸಹಾಯವು ಸಿಕ್ಕೇ ಸಿಗುತ್ತದೆ. ನೋಡಿ, ಒಂದು ಸ್ತ್ರೀ 7 ವರ್ಷ
ಬರಗಾಲ ಬಂದಾಗ ಅಂಥ ಒಂದು ಫಿಲಿಷ್ಟಿಯರ ಕಠಿಣವಾದ ದೇಶದಲ್ಲಿ ಹೋಗಿದ್ದು ಬಂದು ವಾಪಸ್ಸು ಆ ಆದಾಯವನ್ನು ದೇವರು ಕೊಡಿಸಿದರು. ಕಾರಣ ದೇವರ ಒಂದು ವಿಷಯವು ಈ ಅರಸನಿಯಲ್ಲಿ ತಿಳಿಯಬೇಕಾಗಿತ್ತು. ಅದಕ್ಕೆ ದೇವರು ಈ ಕಾರ್ಯವನ್ನು ಮಾಡಿದರು. ಸೂಲ್ಯಮನ ಮೇಲೆ ಒಂದು ಪ್ರೀತಿಯಿಂದ ಅವಳ ಜೀವಿತದಲ್ಲಿ ದೇವರು ಈ ಕಾರ್ಯವನ್ನು ಮಾಡಿದರು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನಾವು ಕೂಡ ಇತರರಿಗೆ ಸಿಕ್ಕುವಂಥ ಅವಕಾಶ ಸಿಕ್ಕಿದಾಗ ಇವರು ಯಾವ ರೀತಿ ಈ ಗೇಹಜಿ ಮತ್ತು ಸೊಲೊಮೋನರು ಅರಸನಿಗೆ ತಿಳಿಸಿದರೋ ಅದೇ ರೀತಿ, ಅಂದರೆ ಅಲ್ಲಿವರೆಗೆ ಅರಸನಿಗೆ ದೇವರ ವಿಷಯ ಗೊತ್ತಿಲ್ಲ ಅಂತ ಕಾಣ್ತದೆ. ಹಾಗೆ ದೇವರು ತಿಳಿಸುವ ಹಾಗೆ ಮಾಡಿದ್ರು. ಹಾಗೆ ನಮಗಂತ ಸಾಕ್ಷಿ ಹೇಳುವ ಸಂದರ್ಭ ಬಂದಾಗ ನಾವು ಕೂಡ ಅದರ ಪರವಾಗಿ ಮಾತನಾಡಲೇಬೇಕು. ಇಡಬಾರದು, ಮತ್ತು ನಾನು ಅಂತ ಹೇಳಬಾರದು. ದೇವರು ಇಂಥವರ ಮುಖಾಂತರ ಕಾರ್ಯವನ್ನು ಮಾಡಿದ್ರು ಅಂತ ಹೇಳಬೇಕು, ನಾನು ಮಾಡಿದೆ ಅಂತ ಹೇಳಬಾರ್ದು. ದೇವರ ನಮಗೆ ಸ್ತೋತ್ರವಾಗಲಿ. ಈಗ ಅಲ್ಲಿ ಮೋಶೆ ಆಗಲಿ, ಎಲಿಸನಾಗಲಿ, ಇಲ್ಲಿ ಎಲಿ ಆಗಲಿ, ಎಲಿಸ ಆಗಲಿ, ಅಬ್ರಹಾಂ ಆಗಲಿ, ಇಸಾಕ್ ಆಗಲಿ, ಯಾಕೋಬ್ ಆಗಲಿ, ಯಾರೇ ಆಗಲಿ, ಇವರೆಲ್ಲರೂ ಏನು ಮಾಡಿದ್ದಾರೆ? ನಾನು ಅಂತ ಎಲ್ಲಿಯೂ ಹೇಳಲಿಲ್ಲ. ಎಲ್ಲ ದೇವರು ಮಾಡಿದ್ರು ಅಂತ ದೇವರ ನಾಮಕ್ಕೆ ಮಹಿಮೆ ತಂದವರಾಗಿದ್ದಾರೆ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಮಾಡಿದ ಅದ್ಭುತ ಕಾರ್ಯಗಳಿಗೆ ಒಳ್ಳೆಯದಕ್ಕಾಗಿ ನಾವು ದೇವರು ನಮಗೆ ಸಹಾಯ ಮಾಡಿದರು, ದೇವರು ಇಂಥ ಕಾರ್ಯವನ್ನು ನಮಗೆ ಮಾಡಿದ್ದಾರೆ ಅಂತ ನಾವು ಸಾಕ್ಷಿ ಕೊಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ನಾನೆಂಬುದು ಯಾವಾಗಲೂ ನಮ್ಮಲ್ಲಿ ಇರಬಾರದು. ಈಗ 7ನೇ ವಚನ. ಒಂದಾನೊಂದು ಸಮಯದಲ್ಲಿ ಎಲೀಷನು ದಮಸ್ಕಸ್ಗೆ ಹೋದನು. ಆಗ ಅರಾಮ್ಯರ ಅರಸನಾದ ಬೆನ್ಹದದನು ಅಸ್ವಸ್ಥನಾಗಿದ್ದನು. ದೇವರ ಮನುಷ್ಯನು ಬಂದಿದ್ದಾನೆಂಬ ವರ್ತಮಾನವನ್ನು ಕೇಳಿ ಅವನು ಹಜಾಯೇಲನನ್ನು ಕರೆದು ಅವನಿಗೆ, ನೀನು ಕಾಣಿಕೆಯನ್ನು ತೆಗೆದುಕೊಂಡು ದೇವರ ಮನುಷ್ಯನ ಬಳಿಗೆ ಹೋಗಿ ನನಗೆ ವಾಸಿಯಾಗುವುದೋ ಇಲ್ಲವೋ ಎಂಬುದನ್ನು ಅವನ ಮುಖಾಂತರವಾಗಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸು ಎಂದು ಆಜ್ಞಾಪಿಸಿದನು. ದೇವರ ನಮಗೆ ಸ್ತೋತ್ರ. ಮತ್ತೆ ದುಡ್ಡಲ್ಲಿ ಏನು ಮಾಡ್ತಾನೆ ಅವನು? ಆಗ ಎಲೀಷನು ದಮಸ್ಕಸ್ಗೆ ಬೇರೆ ಒಂದು ಊರಿಗೆ ಹೋಗ್ತಾ ಇದ್ದಾನೆ. ದೇವರು ಎಲೀಷನನ್ನು ಅಲ್ಲಿಗೆ ಕಳಿಸಿದ್ರು. ಆಗ ಅಲ್ಲಿ ದೇವರ ವಿರೋಧಿಯಾಗಿದ್ದ ಅಮಾರ್ಯರ ಅರಸನು ಏನು ಮಾಡ್ದ? ಕಾಯಿಲೆಯಲ್ಲಿ ಬಿದ್ದಿದ್ದ. ನುಡಿದಿದ್ದ ಅರ್ಥ ಏನಪ್ಪ ಅಂದರೆ, ದೇವರಿಗೆ ವಿರುದ್ಧವಾಗಿ ಹೋಗುವಾಗ, ದೇವರು ಆರಿಸಿಕೊಂಡವರಿಗೆ ವಿರುದ್ಧವಾಗಿ ಹೋದಾಗ ಖಂಡಿತವಾಗಿ ಅಲ್ಲಿ ಏನಾಡ್ತಾರೆ? ಒಂದೊಂದು ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಕೂಡ ದೇವರು ಬರಮಾಡ್ತಾರೆ, ಅವರನ್ನ ಸಂಪೂರ್ಣವಾಗಿ ಹದ ಮಾಡ್ತಾರೆ. ಹಾಗೆ ಇವತ್ತು ಅನೇಕರನ್ನ ನಾವು ಈ ಪರಿಸ್ಥಿತಿಯಲ್ಲಿ ಕೂಡ ದೊಡ್ಡದಾಗಿ ಕಾಯಿಲೆಗಳನ್ನು ಹಿಡಿದು ನಾವು ಅಲ್ಲಿ ಗರ್ವ ಅಹಂಕಾರದಲ್ಲಿ ನಡೆದು ದೇವರಿಗೆ ವಿರುದ್ಧವಾಗಿ ನಡೆದವರು ಕೂಡ ದೊಡ್ಡ ಕಾಯಿಲೆಗಳನ್ನು ಹಿಡಿದು ಅವರು ಅಲ್ಲಿ ಹಾಸಿಗೆ ಹಿಡಿಯುವ ಹಾಗೆ ದೇವರು ಮಾಡ್ತಾರೆ ಅಂತ ಇದರ ಅರ್ಥ. ಹಾಗೇನಾಯ್ತು? ಅರಸನಿಗೆ ದೇವರ ಮನುಷ್ಯ ಬಂದಿದ್ದಾನೆ ಮೊದಲೇ ಗೊತ್ತಿತ್ತು ಎಲೀಷನ, ಆದರೂ ಅವನು ಗರ್ವ ಅಹಂಕಾರದಲ್ಲಿ ನಡೆದ. ಕಡೆಗೆ ಕಾಯಿಲೆ ಹಿಡಿದು ರೋಗ ಹಿಡಿದು ಮಲಗುವ ಹಾಗೆ ಆಯಿತು. ಹಾಗೆ ಇದು ದೇವರಿಗೆ ವಿರುದ್ಧ ಆದವರ ಗತಿ ಇವತ್ತು ಕೂಡ ಹೀಗೆ ಆಗ್ತಲೇ ಇದೆ. ಆ ವಿಷಯ ಅವನಿಗೆ ಮುಟ್ತು. ಆಗ ಹಜಾಯೇಲನಿಗೆ ಏನು ಹೇಳ್ತಾನೆ? ಅವನು ಕರೆದು, ನೋಡಪ್ಪ, ದೇವರ ಮನುಷ್ಯನಿಗೆ ಹೋಗಿ ನೀನು ಅವನಿಗೆ ಕಾಣಿಕೆ ತೆಗೆದುಕೊಂಡು ಹೋಗು, ನನ್ನ ಕಾಯಿಲೆ ವಾಸಿ ಆಗ್ತದೆ ಇಲ್ಲೋ ಅಂತೇಳಿ ಹೋಗಿ ಅವನ ಹತ್ರ ವಿಚಾರಿಸುವು. ಅಂದರೆ ಕಾಣಿಕೆ ತೆಗೆದುಕೊಂಡು ಹೋಗು, ದೇವರ ಮನುಷ್ಯನಿಗೆ ಕಾಣಿಕೆ ಕೊಡಲೇಬೇಕು ಅಂತಂದರೆ ಎಲೀಷ ತಗೊಳ್ಳೋದಿಲ್ಲ ಅಂತ ಅವನಿಗೆ ಗೊತ್ತಿಲ್ಲ. ಆದರೆ ಅದು ಕೂಡ ಇವತ್ತು ಏನಾಗಿದೆ, ಒಂದೊಂದು ಕಡೆ ಹೋಗುವಾಗ ಕಾಣಿಕೆ ಬೇಕು ಎಂಬುದಾಗಿ ವಿಮೋಚನಾ ಕಾಂಡದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಹಾಗೆ ಇವನು ಏನು ಮಾಡ್ತಾನೆ? ಹಜಾಯೇಲನು ಅವನು ಕಳಿಸ್ತಾನೆ. ಈ ಅರಾಮ್ಯರ ಅರಸ ಬೆನ್ಹದದನು ಹೋಗಿ ದೇವರ ಮನುಷ್ಯನಿಗೆ ಕಾಣಿಕೆ ಕೊಡು, ನನಗೆ ನನ್ನ ಕಾಯಿಲೆ ಗುಣ ಆಗ್ತದೆ ಇಲ್ವೋ ಹೋಗಿ ಕೇಳು ಅಂತೇಳಿ. ಆವಾಗ ನೋಡಿ, ಮೊದಲು ದೇವರ ಮನುಷ್ಯನ ಮಾತು ಕೇಳಲಿಲ್ಲ. ಯಾವಾಗ ಈ ಕಷ್ಟ, ಸಂಕಟ, ದುಃಖ, ಕಾಯಿಲೆ ಬಂತು ಆವಾಗ ದೇವರ ಮನುಷ್ಯರ ಯೋಚನೆ ಆಗ್ತದೆ. ಹಾಗೆ ಇವತ್ತು ಕೂಡ ಅನೇಕರು ಏನು ಮಾಡ್ತಾರೆ? ದೇವರ ಮನುಷ್ಯರು ಮಾತು ತಿಳಿಸಿದಾಗ ವಿರೋಧ ಆಗ್ತಾರೆ. ದೇವರು ಆದುಕೊಂಡವರಲ್ಲೇ ವಿರುದ್ಧ, ದೇವರನ್ನು ಗೊತ್ತಿಲ್ಲದವರಂತೂ ವಿರುದ್ಧ, ದೇವರು ಆದುಕೊಂಡವರು ಕೂಡ ಏನು ಮಾಡ್ತಾರೆ? ವಿರುದ್ಧ ಮಾತಾಡ್ತಾರೆ. ಖಂಡಿತವಾಗಿ ನಮಗೆ ಆ ಪಾಸ್ಟರ್ ಆಗಿ ಹೇಳಿಲ್ಲ, ಈ ಪಾಸ್ಟರ್ ಆಗಿ ಹೇಳಿಲ್ಲ, ಆ ಸ್ವಾಮೀಜಿ ಆಗಿ ಹೇಳಿಲ್ಲ, ಈ ಪೂಜಾರಿ ಹೀಗೆ ಹೇಳಿಲ್ಲ, ಈ ಬ್ರಾಹ್ಮಣರು ಹೀಗೆ ಹೇಳಿಲ್ಲ, ಇವನು ಮಾತ್ರ ಹೀಗೆ ಹೇಳ್ತಾನೆ, ಇವನ ದೇವರು ಅಲ್ಲ, ನಮ್ಮದು ದೇವರಲ್ಲ ಎಂಬುದಾಗಿ ವಿರೋಧ ಮಾಡ್ತಾರೆ. ಯಾವಾಗ ಕಷ್ಟ, ಸಂಕಟ, ಶಿಕ್ಷೆಗೆ ಒಳಗಾಗ್ತಾರೋ ಆವಾಗ ಮೊದಲು ತಿಳಿಸಿದವರನ್ನ ಯೋಚನೆ ಬರ್ತದೆ. ದೇವರ ನಮಗೆ ಸ್ತೋತ್ರ. ಹಾಗೆ ಅನೇಕ ಕಡೆ ಬೈಬಲ್ ಕೂಡ ಬರೆಯಲ್ಪಟ್ಟಿದೆ, ನೀನು ಮಾಡಿದ್ದನ್ನು ನಿನ್ನ ಯೋಚನೆಗೆ ನಾನು ತರುತ್ತೇನೆ ಎಂಬುದಾಗಿ ಯೆರೆಮೀಯನ ಗ್ರಂಥದಲ್ಲಿ ಕೂಡ ಇದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಅವರನ್ನು ತಗ್ಗಿಸಿ
ಅವರ ಕಾರ್ಯಗಳನ್ನು ನೆನಪಿಗೆ ತರದೆ ಬಿಡುವುದಿಲ್ಲ. ಅದುವೇ ಈ ಸಮಾರ್ಯದ ಅರಸನಿಗೆ ಕೂಡ ಬಂದಿದ್ದು. ಅಲ್ಲಿಂದ 9ನೇ ವಚನ. ಹಜಾಯೇಲನು ದಮಸ್ಕದ ಶ್ರೇಷ್ಠ ವಸ್ತುಗಳಲ್ಲಿ 40 ಒಂಟೆಗಳು ಹೊರುವಷ್ಟು ತೆಗೆದುಕೊಂಡು ಎಲೀಷನ ಬಳಿಗೆ ಹೋಗಿ ಅವನ ಮುಂದೆ ನಿಂತು, ನಿನ್ನ ಮಗನು ಅರಾಮ್ಯನ ಅರಸನಾದ ಬೆನ್ಹದದನು ತನಗೆ ಸ್ಪಷ್ಟವಾಗುವುದೋ ಇಲ್ಲವೋ ಎಂಬುದನ್ನು ವಿಚಾರಿಸುವುದಕ್ಕಾಗಿ ನನ್ನನ್ನು ನಿನ್ನ ಹತ್ತಿರ ಕಳಿಸಿದ್ದಾನೆ ಎಂದು ಹೇಳಿದನು. ನೋಡಿ, ಅಜಯನು ಏನು ಮಾಡಿದ, 40 ಒಂಟೆಗಳು ಹೊರುವಷ್ಟು ಸಾಮಾನುಗಳನ್ನ ತಗೊಂಡೋಗಿ ಅಲ್ಲಿ ಅವನಿಗೆ ಕೊಟ್ಟು, ನನಗೆ ಅರಾಮ್ಯರ ಅರಸನು ಬೆನ್ಹದದನು ನನಗೆ ಕಾಯಿಲೆ ಗುಣ ಆಗ್ತದಾ ಇಲ್ಲೋ ಅಂತೇಳಿ ಹೇಳಬೇಕು ಅಂತೇಳಿ ನನ್ನನ್ನು ಕಳಿಸಿದ್ದಾನೆ ಅಂತೇಳಿ ಯಾರೋ ಈ ಹಜಾಯೇಲನು ಎಲೀಷನ ಬಳಿಗೆ ಹೋದನು. 40 ಒಂಟೆಗಳು ಹೊರುವಷ್ಟು ಅಂದರೆ ಎಷ್ಟು ಕಡಿಮೆ ಆಗಿರ್ಬೋದಾ, ಅದೇ ಕಾಣಿಕೆಯನ್ನು ಕೊಟ್ಟು ಕಳಿಸಿದ. ಆಗ ದೇವರ ಮನುಷ್ಯನಾದ ಎಲೀಷನು ಅವನಿಗೆ, ಹೇಗೂ ನಿನಗೆ ವಾಸಿಯಾಗುವುದು ಎಂಬುದಾಗಿ ಬೆನ್ಹದದನಿಗೆ ಹೇಳು, ಆದರೂ ಅವನು ಸತ್ತೇ ಹೋಗುವನೆಂದು ಯೆಹೋವನು ನನಗೆ ತಿಳಿಸಿದ್ದಾನೆ. ದೇವರ ನಮಗೆ ಸ್ತೋತ್ರ. ಅದೇ ಕಾಯಿಲೆ ವಾಸಿ ಆಗ್ತದೆ, ಅವನು ಮಾತ್ರ ಬದುಕೋದಿಲ್ಲ, ಸತ್ತೇ ಸಾಯ್ತಾನೆ ಅಂತಾದರೆ ಅವನು ಮಾಡಿದ ಕರ್ಮ ಅನುಭವಿಸಲೇಬೇಕು. ಅವನಿಗೆ ಹೋಗಿ ಹೇಳು, ಕಾಯಿಲೆ ವಾಸಿ ಆಗ್ತದೆ, ಆದರೂ ನೀನು ಸತ್ತೇ ಹೋಗ್ತೀಯಾ, ಆ ಪಾಪ ಇನ್ನೂ ಬಿಡುಗಡೆ ಆಗುವುದಿಲ್ಲ ಅಂತೇಳಿ. ಹಾಗೆ ದೇವ್ರ ಸಲ ತಪ್ಪು ಮಾಡಿಕೊಂಡಾಗ ದೇವರ ಬಳಿಗೆ ಬಂದಾಗ ವಿಚಾರಿಸಿದಾಗ ಕಾಯಿಲೆಗಳು ಗುಣ ಆದರೂ ಅವರು ಅದೇ ಪಾಪದಲ್ಲಿ ಸಾಯಬೇಕಾಗ್ತದೆ. ಇದು ಬೈಬಲಲ್ಲಿ ಬಹಳ ಕಡೆಗೆ ವಿಶೇಷವಾಗಿ ಪ್ರಕಟಣೆಗಳಲ್ಲಿ ಕೂಡ ಓದ್ತೇವೆ. ಅವರವರು ಮಾಡಿದ ಅವರವರ ಕೃತ್ಯಗಳಿಗೆ ಕೊಡುವ ತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ ಎಂಬುದಾಗಿ ಇಸ್ರಾಯೇಲರ ಪರಿಸ್ಥಿತಿ ನೋಡುವಾಗಲೂ ಇದುವೇ ಆಯಿತು. ತಪ್ಪು ಮಾಡಿದವರಿಗೆ ಬಹಳ ಶಿಕ್ಷೆ ಬಂದು ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ದೇವರು ಒಂದ್ಸಲ ದೇವರ ಮನುಷ್ಯರ ಮುಖಾಂತರ ತಿಳಿಸಿದಾಗ ಪಶ್ಚಾತ್ತಾಪ ಪಟ್ಟು ಸರಿ ಆದರೆ ಆಯಿತು, ಇಲ್ಲದಿದ್ದರೆ ಮತ್ತು ಹಾಗೆ ಹೋದರೆ, ಮತ್ತೆ ಸಮಯ ಮೀರಿ ಹೋದರೆ, ಯಾರ ಹತ್ರ ಹೋದ್ರು, ದೇವರ ಮನುಷ್ಯರ ಹತ್ರ ಹೋದ್ರು, ದೇವರಿಗೆ ಪ್ರಾರ್ಥನೆ ಮಾಡಿದ್ರು, ಆ ಸಮಯ ಮೀರಿದ ನಂತರ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ, ಶಿಕ್ಷೆಯನ್ನ ಅನುಭವಿಸಲೇಬೇಕು. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ನಾನು ಕೂಡ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಸರಿಯಾಗಿ ಕೇಳಿ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದ ಹೊಂದಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳಿಗೆ ಅವರು ಇದನ್ನು ತಿಳಿಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆಲ್ಲರಿಗೂ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ದೇವರು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ.